ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ವಿಡಿಯೋ ಇದು. ಇದರಲ್ಲಿ ನಾನು ನಿಮಗೆ ಕೆಲವೊಂದು ಫೇಶಿಯಲ್ ಕಿಟ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ಫೇಶಿಯಲ್ ಕಿಟ್ಗಳೆಲ್ಲ ನಿಮಗೆ ಬ್ರೈಡಲ್ಗೆ ಏನು ಯೂಸ್ ಆಗುತ್ತೆ ಆ ಥರದ ಫೇಶಿಯಲ್ ಕಿಟ್ಗಳು. ಸೊ ಯಾರಾದರೂ ಮದುವೆಗೆ ರೆಡಿ ಆಗ್ತಾ ಇದ್ರೆ ಅಥವಾ ಎಂಗೇಜ್ಮೆಂಟ್ಗೆ ರೆಡಿ ಆಗ್ತಾ ಇದ್ರೆ, ಮದುವೆ ಫಂಕ್ಷನ್ಗಳಿದ್ರೆ, ಸೊ ಬೇರೆ ಬೇರೆ ರೀತಿ ಮನೆಯಲ್ಲಿ ಯಾವುದೇ ರೀತಿಯ ಫಂಕ್ಷನ್ಗಳಿದ್ರು ಈ ಫೇಶಿಯಲ್ ಕಿಟ್ಗಳನ್ನು ನೀವು ಯೂಸ್ ಮಾಡ್ಬೋದು. ಮನೆಯಲ್ಲೇ ಫೇಶಿಯಲ್ನ ಮಾಡಿಸ್ಕೋಬಹುದು. ಇಲ್ಲಾಂದರೆ ನಿಮ್ಮ ಮನೆಗಳಲ್ಲಿ ಯಾರಾದರೂ ಬ್ಯೂಟಿಷಿಯನ್ಸ್ ಇದ್ರೆ ಸೊ ಅವ್ರನ್ನ ಕರ್ಸ್ಕೊಂಡು ಕೂಡ ನೀವು ಫೇಶಿಯಲ್ನ ಮಾಡಿಸ್ಕೋಬಹುದು. ಬಟ್ ನಾನಿಲ್ಲಿ ನನ್ನ ಫೇಸ್ಗೆ ಯಾಕೆ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇಲ್ಲ ಅಂತಂದರೆ, ಸೊ ಇದೆಲ್ಲ ಫಂಕ್ಷನ್ ವೇರ್ ಫೇಶಿಯಲ್ ಕಿಟ್ಗಳಾಗಿದೆ. ಅಂದರೆ ಬ್ರೈಡಲ್ಗೆ, ಹಾಗೆ ಮದುವೆ ಫಂಕ್ಷನ್ಗಳಿಗಿರ್ಬೋದು, ಅಥವಾ ಮದುವೆ ಹೆಣ್ಣು ಇದ್ದರೆ ಅವರಿಗೆ, ಇಲ್ಲ ಅಂತಂದರೆ ಯಾವುದೇ ರೀತಿಯ ಎಂಗೇಜ್ಮೆಂಟ್ ಫಂಕ್ಷನ್ನು, ಸೊ ಆ ಥರದಕ್ಕೆ ರೆಡಿ ಆಗೋದಕ್ಕೆ ಈ ಕಿಟ್ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಫೇಶಿಯಲ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇಲ್ಲ. ಮನೆಯಲ್ಲಿ ಫೇಶಿಯಲ್ನ ನಾನು ಇನ್ನೊಂದು ಬೇರೆ ಕಿಟ್ ಇದೆ, ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದೇನಂತಂದರೆ, ನಿಮಗೆ ಅಫೋರ್ಡೆಬಲಲ್ಲಿ ನಿಮ್ಮ ಫೇಶಿಯಲ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಪಾರ್ಲರ್ಗೆ ಹೋದರೆ ನಿಮಗೆ 800, 900, 1000, 1200ವರೆಗೂ ಖರ್ಚು ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಏನಿರ್ತಾರೆ ಅವರಿಗೆ ಪಾರ್ಲರ್ನಲ್ಲಿ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಗಳು ಕೂಡ ಬರುತ್ತೆ. ಸೊ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಾಗಾಗಿ ನಾನು ಫೇಶಿಯಲ್ ಎಲ್ಲ ಹೊರಗಡೆ ಹೋಗೋದಿಲ್ಲ, ಪಾರ್ಲರ್ಗಳಿಗೆ ನಾನು ಆಲ್ಮೋಸ್ಟ್ ಹೋಗಲ್ಲ. ಯಾಕಂದರೆ ಆಲ್ಮೋಸ್ಟ್ ನಂದು ಪಿಂಪಲ್ ಎಕ್ನೆ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ಸೊ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು ಸ್ಟಾರ್ಟಿಂಗ್ನಲ್ಲಿ. ಒಂದು ಸರ್ತಿ ಫೇಶಿಯಲ್ ಮಾಡಿಸ್ಕೊಂಡು ಅದಾದಮೇಲೆ ನಾನು ಹೋಗ್ತಾ ಇಲ್ಲ. ಆ್ಯಂಡ್ ಫೇಶಿಯಲ್ ಕಿಟ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ನಿಮ್ಮ ಸ್ಕಿನ್ಗೆ ಯಾವುದು ಆಗುತ್ತೆ ಅನ್ನೋದು. ಆಲ್ಮೋಸ್ಟ್ ಗೋಲ್ಡ್, ಡೈಮಂಡ್ ಇರ್ಬೋದು, ಗೋಲ್ಡ್ ಕಿಟ್ ಇರ್ಬೋದು, ಪರ್ಲು ಎಲ್ಲ ಸ್ಕಿನ್ನವ್ರಿಗೂ ಮ್ಯಾಚ್ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಈವನ್ ಆಯಿಲಿ ಸ್ಕಿನ್ನವ್ರಿಗೆ ಕೂಡ ಮ್ಯಾಚ್ ಆಗುತ್ತೆ. ಇಲ್ಲಿ ನಾನಿವತ್ತು ತೋರಿಸ್ತಾ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ನವ್ರಿಗೂ ಇದು ಮ್ಯಾಚ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಯಾವುದಿದೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದು ಆಲ್ಫ್ ಗುಡ್ನೆಸ್ ಅವರ ಗೋಲ್ಡ್ ಫೇಶಿಯಲ್ ಕಿಟ್ ವಿತ್ ಸ್ಯಾಫ್ರಾನ್. ನೀವು ನೋಡ್ತಾ ಇರ್ಬೋದು, ಗ್ಲೋ ಫೇಶಿಯಲ್ ಕಿಟ್ ವಿತ್ ಸ್ಯಾಫ್ರಾನ್ ಅಂತ ಇದೆ. ಇದರಲ್ಲಿ ಫೇಶಿಯಲ್ ಕಿಟ್ ಮೆಥಡ್ನ ಕೊಟ್ಟಿರ್ತಾರೆ, ನೀವು ಹೇಗೆ ಫೇಶಿಯಲ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಕೊಟ್ಟಿರ್ತಾರೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 5. ಸೊ ಟೋಟಲ್ ನಿಮಗೆ 5 ಸ್ಟೆಪ್ಸ್ ಬರುತ್ತೆ. ಸೊ 5 ಸ್ಟೆಪ್ಸಲ್ಲಿ ಇದರಲ್ಲಿ ಕೊಟ್ಟಿರ್ತಾರೆ ನೀವು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ 5 ಸ್ಟೆಪ್ಸ್ ಬರುತ್ತೆ. 5 ಸ್ಟೆಪ್ಸ್ನಲ್ಲಿ ಫಸ್ಟ್ ಒನ್ ಬಂದು ಕ್ಲೆನ್ಸರ್ ಬರುತ್ತೆ, ಗೋಲ್ಡ್ ಫೇಶಿಯಲ್ ಕ್ಲೆನ್ಸರ್. ಸೆಕೆಂಡ್ ಒನ್ನು ನಿಮಗೆ ಸ್ಕ್ರಬ್ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ನು ಫೇಶಿಯಲ್ ಏನು ಕ್ರೀಮ್ ಬರುತ್ತೆ, ಮಸಾಜ್ ಕ್ರೀಮ್ ಬರುತ್ತೆ. ಅದಾದಮೇಲೆ ಮಾಸ್ಕು. ಇದರಲ್ಲಿ ಎಕ್ಸ್ಟ್ರಾ ಸ್ಟೆಪ್ ಏನಂದರೆ SPF ಸೊಲ್ಯೂಷನ್ನು. ಇದನ್ನು ನೀವು ಲಾಸ್ಟಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬೇಕಂದರೆ ಮಸಾಜ್ ಕ್ರೀಮ್ ಆದಮೇಲೆ ನೀವು ಫೇಶಿಯಲ್ ಮಾಡ್ಕೊಳ್ಳುವಾಗ ಸ್ಟೀಮ್ ಕೂಡ, ನೀವು ಸ್ಕಿನ್ಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಸ್ಟೀಮ್ ಕೂಡ ಕೊಟ್ಕೋಬಹುದು. ಫ್ರೆಂಡ್ಸ್, ಇದ್ರ ಕಾಸ್ಟ್ ಬಂದು ನಿಮಗೆ 135 ರುಪೀಸ್ ಆಗುತ್ತೆ. ಸೊ ಇದ್ರ ಎಲ್ಲ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಒಂದು ಸರ್ತಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇದ್ದವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟನ್ನು ತೋರಿಸುತ್ತೆ, ನೀವು ಬೈ ಮಾಡ್ಬೋದು. ಸೊ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ತೋರಿಸಿ, ನಾನು ಮುಂಚೆನೇ ಹೇಳ್ದಂಗೆ ಇದು ಗೋಲ್ಡ್ ಫೇಶಿಯಲ್ ಕಿಟ್ ಆಗಿರೋದ್ರಿಂದ ಸೊ ಫಂಕ್ಷನ್ ಟೈಮ್ನಲ್ಲಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು. ನಾರ್ಮಲಾಗಿ ಮಾಮೂಲಿ ಫೇಶಿಯಲ್ ಕಿಟ್ಗಳನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಒಂದು ಗುಡ್ ವೈಬ್ಸ್ ಅವರ ಪರ್ಲ್ ಫೇಶಿಯಲ್ ಕಿಟ್. ಸೊ ಇದು ಸ್ಕಿನ್ ಇಲ್ಯುಮಿನೇಟಿಂಗ್ ಫೇಶಿಯಲ್ ಕಿಟ್ಟು. ಸೊ ಈ ಪರ್ಲ್ ಏನಿದೆ, ಈ ಪರ್ಲ್ ಫೇಶಿಯಲ್ ಕಿಟ್ನ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ಗಳು ನಾನು ಮುಂಚೆನೇ ಹೇಳ್ದಂಗೆ ಕೆಮಿಕಲ್ ಫ್ರೀ ಇರುತ್ತೆ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ತೊಂದರೆನ ಕೊಡೋದಿಲ್ಲ. ಇದ್ರ ಟೋಟಲ್ ಕ್ವಾಂಟಿಟಿ ಬಂದು 40 ಗ್ರಾಮ್ ಬರುತ್ತೆ. ಇದ್ರ ಕಾಸ್ಟು ನಿಮಗೆ 250 ರುಪೀಸ್ ಅಷ್ಟೇ. 40 ಗ್ರಾಮ್ಗೆ ನೀವು ಇದನ್ನು 2 ಟೈಮ್ಸ್ ಯೂಸ್ ಮಾಡ್ಬೋದು. ಅಂದರೆ 2 ಫೇಶಿಯಲ್ಸ್ನ ನೀವು ಇದರಲ್ಲಿ ಮಾಡ್ಕೋಬೋದು. ಹೊರಗಡೆ ಹೋದರೆ ಪರ್ಲ್ ಫೇಶಿಯಲ್ಸ್ ಎಲ್ಲ 800, 900 ಆ ರೇಂಜಲ್ಲಿ ಇರುತ್ತೆ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಯಾಕಂದರೆ ನನಗೆ ಗೊತ್ತಿಲ್ಲ, ನಾನು ಪಾರ್ಲರ್ಗಳಿಗೆ ಹೋಗಲ್ಲ. ಹಾಗಾಗಿ ಸೊ ಒಂದು ವೇಳೆ ಈ ಥರ ನೀವು ಮಾಡ್ಕೋಬೇಕಂದ್ರೆ ಮನೆಯಲ್ಲೇ ಈ ಥರ ತಂದು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ಮುಂಚೆನೇ ಹೇಳ್ದಂಗೆ ಇದು ಕೆಮಿಕಲ್ ಫ್ರೀ ಇರುತ್ತೆ. ಇನ್ನೂ ನಿಮಗೆ ಡೌಟ್ ಇದ್ದರೆ, ಒಂದು ವೇಳೆ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಒಂದು ಸರ್ತಿ ಕೈ ಮೇಲೆ ನೀವು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನೋಡ್ಕೊಳ್ಳಿ. ಗುಡ್ ವೈಬ್ಸ್ ಅವರ ಈ ಎಲ್ಲ ಫೇಶಿಯಲ್ ಕಿಟ್ಗಳು 250 ರುಪೀಸೇ. ಹಾಗೆಯೇ ಮುಂಚೆ ಹೇಳ್ದಂಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಅದ್ರ ಬ್ಯಾಕ್ ಸೈಡಲ್ಲಿ ನಿಮಗೆ 4 ಸ್ಟೆಪ್ಸ್ ನೀವು ಹೇಗೆ ಯೂಸ್ ಮಾಡಬೇಕನ್ನೋದನ್ನ ಕೊಟ್ಟಿದ್ದಾರೆ. ಮುಂಚೆ ಹೇಳ್ದಂಗೆ ಎಲ್ಲದರಲ್ಲೂ 4 ಸ್ಟೆಪ್ಸ್ ಬರುತ್ತೆ ಇದರಲ್ಲಿ. ಸೊ ಕ್ಲೆನ್ಸರು, ಸ್ಕ್ರಬ್ಬು, ಮಸಾಜ್ ಕ್ರೀಮ್, ಹಾಗೆಯೇ ಫೇಸ್ ಮಾಸ್ಕ್. ಸೊ ಈ 4 ಸ್ಟೆಪ್ಗಳು ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಸಿಲ್ವರು ಡಿ ಟ್ಯಾನ್ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಸಿಲ್ವರ್ ಬಂದು ಡಿ ಟ್ಯಾನ್ ಅಂತ ಅಂದರೆ ನಿಮ್ಮ ಸ್ಕಿನ್ನು ಟ್ಯಾನ್ ಆಗಿದ್ದರೆ ಈ ಫೇಶಿಯಲ್ನ ನೀವು ಮಾಡ್ಕೊಳ್ಳಿ. ಒಂದು ವೇಳೆ ತುಂಬ ಟ್ಯಾನ್ ಆಗಿದೆ, ತುಂಬ ಬ್ಲ್ಯಾಕ್ ಆಗಿದೆ, ನಾನು ಫಂಕ್ಷನ್ಗೆ ಹೋಗಬೇಕು, ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ, ಏನು ಮಾಡಲಿ ಅನ್ನೋರು ಸೊ ಇದನ್ನು ಮಾಡ್ಕೋಬೋದು. ಇದ್ರ ಕಾಸ್ಟ್ ಕೂಡ 250 ರುಪೀಸೇ.
ಸೊ ಈ ಫೇಶಿಯಲ್ ಕಿಟ್ನ ನೀವು ಅವಾಗ ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ 4 ಸ್ಟೆಪ್ಸೇ ಬರುತ್ತೆ, ಎಲ್ಲದೂ 4 ಸ್ಟೆಪ್ಸ್ ಬರುತ್ತೆ. ಡಿ-ಟ್ಯಾನ್ ಆಗಿರೋದ್ರಿಂದ ನಿಮಗೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೆಟ್ ಆಗುತ್ತೆ, ಸೊ ಅದ್ರ ಬಗ್ಗೆ ವರಿ ಮಾಡಬೇಡಿ. ನೆಕ್ಸ್ಟ್ ಒನ್ ಬಂದು ಗೋಲ್ಡ್ ನ್ಯಾಚುರಲ್ ಗ್ಲೋ ಫೇಶಿಯಲ್ ಕಿಟ್. ಇದು ಮಾತ್ರ ಒಂದು ವೇಳೆ ಯಾರಾದರೂ ಮದುವೆ ಆಗೋರು ಇದ್ದೀರಾ ಅಂತಂದರೆ, ನಿಮಗೆ ಪಾರ್ಲರ್ ಹತ್ರದಲ್ಲಿಲ್ಲ, ಎಲ್ಲೋ ಹಳ್ಳಿನಲ್ಲಿದ್ದೀನಿ ಆ ಥರ ಎಲ್ಲ ಅಂದ್ಕೊಳ್ಳೋರು ಈ ಗೋಲ್ಡ್ ಫೇಶಿಯಲ್ ಕಿಟ್ನ ನೀವು ಒಂದು ಮದುವೆಗೂ ಒಂದು 2-3 ದಿನ ಮುಂಚೆ ನೀವು ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಅನ್ನೋದು ಕಾಣಿಸುತ್ತೆ. ಸೊ ಸಡನ್ನಾಗಿ ಇವತ್ತು ಮಾಡಿಕೊಂಡ್ರೆ ನಾಳೆ ಸಿಗೋದಿಲ್ಲ ಫ್ರೆಂಡ್ಸ್, ಒಂದು 2-3 ದಿನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಬ್ರೈಡಲ್ ಫೇಶಿಯಲ್ ಕಿಟ್ಸು ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು, ಯಾಕಂದರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ವೇರಿಯಂಟ್ಸ್ಗಳು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿದೆ, ನೀವು ಆಲ್ಮೋಸ್ಟ್ ಎಲ್ಲದನ್ನು ಟ್ರೈ ಮಾಡಿ. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಯಾರು ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ದೀರಾ, ಮದುವೆಗೆ ರೆಡಿ ಆಗ್ತಿದ್ದೀರಾ, ಎಂಗೇಜ್ಮೆಂಟ್ ರೆಡಿ ಆಗ್ತೀರಾ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಇರಿ, ನೋಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.